ಕೆಡಿ ಚಿತ್ರಕ್ಕೆ ಮತ್ತೆ ಎದುರಾಗ್ತಾ ಇದೆ ಸಂಕಷ್ಟ. ಬಾಂಬೆ ಸೆನ್ಸಾರ್ ಮಂಡಳಿಯಿಂದ ಬಿಗ್ ಶಾಕ್. ಕೆಡಿ ಚಿತ್ರಕ್ಕೆ ರಿವೈಸ್ ಕಮಿಟಿಗೆ ರೆಫರ್ ಆಯಿತು ಪ್ರೇಮ್ ಸಿನಿಮಾ. ಸಾಂಗ್ ವಿವಾದ ಬೆನ್ನಲ್ಲೇ ಸೆನ್ಸಾರ್ ಬೋರ್ಡ್ ಖ್ಯಾತೆ ಶುರು ಹಚ್ಕೊಂಡಿದೆ. SLV ಥಿಯೇಟರ್ನಲ್ಲಿ ಸಿನಿಮಾ ನೋಡಿದ್ದ ಬೋರ್ಡ್ ಕನ್ನಡ ಸಿನಿಮಾ ಟಾರ್ಗೆಟ್ ಮಾಡ್ತಾ ಇದೆಯಾ ಬಾಂಬೆ ಬೋರ್ಡ್. ರಿವೈಸ್ ಕಮಿಟಿಗೆ ರೆಫರ್ ಆಯಿತು ಪ್ರೇಮ್ ಸಿನಿಮಾ. ಕೆಡಿ ಚಿತ್ರಕ್ಕೆ ಮತ್ತೆ ಈ ಮೂಲಕ ಸಂಕಷ್ಟ ಎದುರಾಗ್ತಾ ಇದೆ. ಬಾಂಬೆ ಸೆನ್ಸಾರ್ ಮಂಡಳಿಯಿಂದ ಬಿಗ್ ಶಾಕ್. ರಿವೈಸ್ ಕಮಿಟಿಗೆ ರೆಫರ್ ಆಯಿತು ಪ್ರೇಮ್ ಸಿನಿಮಾ. ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನನ ಇದು. ಸಿನಿಮಾ ನೋಡಿದ್ರು ಸರ್ಟಿಫಿಕೇಟ್ ನೀಡುವುದಕ್ಕೆ ಹಿಂದೇಟು ಹಾಕ್ತಾ ಇರುವುದು ಯಾಕೆ? ಸಾಂಗ್ ವಿವಾದ ಬೆನ್ನಲ್ಲೇ ಇದೀಗ ಸೆನ್ಸರ್ ಬೋರ್ಡ್ ತಗಾದೆ ತೆಗೆದಿರುವಂಥದ್ದು. ಕೆಡಿ ಚಿತ್ರಕ್ಕೆ ಎದುರಾಗಿರುವಂತಹ ಮತ್ತೊಂದು ಸಂಕಷ್ಟ. ಒಂದ್ ಕಡೆ ಸಂಜಯ್ ದತ್ ಈ ಸಿನಿಮಾದ ಒಬ್ಬ ಸ್ಟಾರ್ ಕಲಾವಿದ, ಬಾಲಿವುಡ್ ಸಿನಿಮಾ ರಂಗದಿಂದ ಬಂದು ಇಲ್ಲಿ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ದಾರೆ. ಅವರ ಅಭಿನಯದಲ್ಲೇ ಸರ್ಸೆ ಸೆರಗ ಅನ್ನುವಂಥ ಒಂದು ಸಾಂಗ್ ಮೂಡಿ ಬಂದಿತ್ತು. ತೀವ್ರ ವಿವಾದ ಕಾರಣ ಆಗಿತ್ತು. ಪ್ರೇಮ್ ಅವರೇ ಸಾಹಿತ್ಯ ಬರೆದಿದ್ದಂತಹ ಒಂದು ಹಾಡದು. ಆ ಸಾಂಗ್ ವಿವಾದ ಯಾವ ಮಟ್ಟಕ್ಕೆ ಅಂತಂದ್ರೆ ಆ ಸಾಂಗನ್ನೇ ಯೂಟ್ಯೂಬಿಂದ ಕಿತ್ತು ಹಾಕಬೇಕು, ಅಂದರೆ ಆ ಸಾಂಗನ್ನೇ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ವಿವಾದ ಅಥವಾ ಚರ್ಚೆಗಳು ಜೋರಾಗಿ ನಡೀತು. ಅದು ಒಂದು ರೀತಿಯಲ್ಲಿ ಸಿನಿಮಾಗೆ ಸಂಕಷ್ಟ ತಂದೊಡ್ಡಿದ ಬೆನ್ನಲ್ಲೇ ಈಗ ಮತ್ತೆ ಒಂದು ಕಡೆ ಸೆನ್ಸಾರ್ ಬೋರ್ಡ್ ತಗಾದೆ ತೆಗೆದಿರುವಂಥದ್ದು. ಕೆಡಿ ಚಿತ್ರಕ್ಕೆ ಎದುರಾಗ್ತಾ ಇರುವಂತಹ ಮತ್ತೊಂದು ಸಂಕಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.